ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಫ್ಲೂರಿನ್ ಪ್ರಿಪ್ರೇಷನಲ್ಲಿ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಹೇಳಿ ಸಿಸ್ಟರ್ ಅಂತ ಹಾಕಿದ್ರು. ಆ ಕಮೆಂಟ್ನ ನೋಡಿ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಈಗ ಶುರು ಮಾಡೋಣ ಬನ್ನಿ. ಇದು ಬಂದುಬಿಟ್ಟು ಇಂಡಸ್ಟ್ರಿಯಲ್ ಮೆಥಡ್ ಮತ್ತು ಲ್ಯಾಬೊರೇಟರಿ ಮೆಥಡಲ್ಲಿ ಮಾಡ್ತಾರೆ. ನಮಗೆ ತುಂಬ ಮೇಯ್ನಾಗಿ ಇಂಡಸ್ಟ್ರಿಯಲ್ ಮೆಥಡಲ್ಲೇ ತುಂಬ ಮಾಡೋದು. ಸೊ ಅದರದ್ದು ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಫ್ಲೂರೈಡ್ CaF2 ಮೈನಿಂಗ್. ಫ್ಲೂರೈಡ್ ಬಂದ್ಬಿಟ್ಟು ಒಂದು ಮಿನರಲ್ ಆಗಿರುತ್ತೆ, ಕಂಟೈನಿಂಗ್ ಅ ಕ್ಯಾಲ್ಶಿಯಂ ಫ್ಲೂರೈಡ್ ಇರುತ್ತೆ. ಈಸ್ ಮೈನ್ಡ್ ಫ್ರಮ್ ದಿ ಅರ್ತ್. ಹೈಡ್ರೋಜನ್ ಫ್ಲೂರೈಡ್ ಪ್ರೊಡಕ್ಷನ್. ಫ್ಲೂರೈಡ್ ಈಸ್ ರಿಯಾಕ್ಟೆಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಫ್ಲೂರೈಡ್. ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಬರುವಂಥದ್ದು ಹೈಡ್ರೋಜನ್ ಫ್ಲೂರೈಡ್ ಆಗಿರುತ್ತೆ. ಎಲೆಕ್ಟ್ರೋಲೈಸಿಸ್ ಅಂತ ಮಾಡ್ತಾರೆ. ಹೈಡ್ರೋಜನ್ ಫ್ಲೂರೈಡ್ ಈಸ್ ದೆನ್ ಎಲೆಕ್ಟ್ರೋಲೈಸ್ಡ್ ಮಾಡಿ ಇನ್ ಅ ಪ್ರಾಸೆಸ್ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ಫ್ಲೂರಿನೇಷನ್ ಅಂತ ಒಂದು ಪ್ರಾಸೆಸ್ ಮಾಡ್ತಾರೆ. ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಮತ್ತು ಫ್ಲೂರಿನ್ ಗ್ಯಾಸ್ ಕಲೆಕ್ಷನ್ ಆಗುತ್ತೆ. ಫ್ಲೂರಿನ್ ಗ್ಯಾಸ್ ಇಸ್ ಕಲೆಕ್ಟೆಡ್ ಅಟ್ ದ ಆ್ಯನೋಡ್, ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡಲ್ಲಿ ಕಲೆಕ್ಟ್ ಆಗಿರುತ್ತೆ. ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬಂದುಬಿಟ್ಟು ಕ್ಯಾಥೋಡ್ ಅಂದರೆ ನೆಗೆಟಿವ್ ಎಲೆಕ್ಟ್ರೋಡಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದು ಬಂದು ಒಂದು ಇಂಡಸ್ಟ್ರಿಯಲ್ ಮೆಥಡ್ ಆಗಿತ್ತು. ಅದನ್ನೇ ಈಗ ನಾವು ಲ್ಯಾಬೊರೇಟರಿ ನಾವು ಪ್ರಿಪೇರ್ ಮಾಡೋದಕ್ಕೆ ತುಂಬ ಅಸಾಧ್ಯ, ಆದರೂ ಕೂಡ ಮಾಡಿದ್ರೆ ತುಂಬ ಪ್ರೊಫೆಷ್ನಲ್ಸೇ ಮಾಡಬೇಕು. ಸೊ ಪೊಟ್ಯಾಷಿಯಂ ಫ್ಲೂರೈಡ್ ಆ್ಯಂಡ್ ಆ್ಯಂಟಿಮೋನಿ pentafluoride, a mixture of potassium fluoride and antimony pentafluoride is used. ಎಲೆಕ್ಟ್ರೋಲೈಸಿಸ್, ಇದರಲ್ಲೂ ಕೂಡ ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ. ದ ಮಿಕ್ಸ್ಚರ್ ಇಸ್ ಎಲೆಕ್ಟ್ರೋಲೈಸ್ಡ್ ಪ್ರೊಡ್ಯೂಸಿಂಗ್ ಅ ಫ್ಲೂರಿನ್ ಗ್ಯಾಸ್ ಆ್ಯಸ್ ಎಟ್ ದಿ ಆ್ಯನೋಡ್. ಅನ್ನು ಹೇಳ್ದಾಗೆ ಅದೇ ಥರ ನೀವು ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ನಮಗೆ ಅದು ಆ್ಯನೋಡ್ ಇದ್ರ ಕಡೆ ಕಲೆಕ್ಟ್ ಆಗುತ್ತೆ. ಮತ್ತು ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾರು ಪ್ರೊಫೆಷ್ನಲ್ಸ್ ಇರ್ತಾರೋ, ಅಂದರೆ ತುಂಬ ಹ್ಯಾಂಡ್ಲಿಂಗಲ್ಲಿ ತುಂಬ ಅವ್ರು ಕೇರ್ ತೊಗೋಬೇಕು. ಸೊ ಅದು ಏನು ಸೇಫ್ಟಿ ಪ್ರಿಕಾಷನ್ಸ್ ಅಂತ ನೋಡೋಣ. ಹೇಳ್ದಾಗೆ ಹ್ಯಾಂಡಲಿಂಗ್ ಮಾಡೋದ್ರಲ್ಲಿ ತುಂಬ ಕಾನ್ಸಂಟ್ರೇಷನ್ ಆಗಿ ಮಾಡಬೇಕು. ಫ್ಲೂರಿನ್ ಈಸ್ ಹೈಲಿ ಟಾಕ್ಸಿಕ್ ಆ್ಯಂಡ್ ಕೊರೋಸಿವ್ ಇರುತ್ತೆ. ಎಲ್ಲರೂ ಬಿತ್ತು ಅಂದರೆ ಅದು ಆ ಜಾಗ ಫುಲ್ಲು ನಾಶ ಆಗೋ ಥರ ಆಗುತ್ತೆ. ಹ್ಯಾಂಡಲಿಂಗ್ ರಿಕ್ವೈರ್ಸ್ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಆ್ಯಂಡ್ ಪ್ರೊಟೆಕ್ಟಿವ್ ಗೇರ್. ಒಂದು ಪ್ರೊಟೆಕ್ಟಿವ್ ನೇಚರ್ ಇರಬೇಕು, ಅವರು ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಈಗ ಅದನ್ನು ಪ್ರಿಪೇರ್ ಮಾಡಾದ್ಮೇಲೆ ಎಲ್ಲಂದ್ರೆ ಅಲ್ಲಿ ಇಡೋ ಥರ ಇರಬಾರ್ದು, ಅದನ್ನು ಸ್ಟೋರ್ ಮಾಡಬೇಕು. ಸ್ಟೋರೇಜ್. ಫ್ಲೂರಿನ್ ಗ್ಯಾಸ್ ಈಸ್ ಸ್ಟೋರ್ಡ್ ಇನ್ ಅ ಪ್ಯಾಸಿವೇಟೆಡ್ ಸ್ಟೀಲ್ ಕಂಟೈನರ್ಸ್ ಅಥವಾ ಗ್ಲಾಸ್ ಕಂಟೈನರ್ಸ್ ವಿತ್ ಅ ಫ್ಲೂರಿನ್ ರೆಸಿಸ್ಟೆಂಟ್ ಕೋಟಿಂಗ್ ಅದನ್ನು ಕೊಟ್ಟು ಅದನ್ನು ಸ್ಟೋರ್ ಮಾಡ್ತಾರೆ. ಮತ್ತು ಅದನ್ನು ಡಿಸ್ಪೋಸ್ ಮಾಡಬೇಕಾದ್ರೂ ಕೂಡ ಡಿಸ್ಪೋಸಲ್ ಪ್ರಾಸೆಸ್ ಏನಿರುತ್ತೋ ಅದನ್ನೇ ಫಾಲೋ ಮಾಡಬೇಕು. ಫ್ಲೂರಿನ್ ವೇಸ್ಟ್ ರಿಕ್ವೈರ್ಸ್ ಅ ಕೇರ್ಫುಲ್ ಡಿಸ್ಪೋಸಲ್ ಆಫನ್ ಇನ್ವಾಲ್ವಿಂಗ್ ಅ ನ್ಯೂಟ್ರಲೈಸೇಷನ್. ಅದನ್ನು ನ್ಯೂಟ್ರಲೈಸ್ ಮಾಡಿ ನಾವು ಅದನ್ನು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಮತ್ತು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಆಫ್ ಫ್ಲೂರಿನ್ ಇನ್ವಾಲ್ವ್ಸ್ ದಿ ಎಲೆಕ್ಟ್ರೋಲೈಸಿಸ್ ಆಫ್ ಹೈಡ್ರೋಜನ್ ಫ್ಲೂರೈಡ್. ಇವಾಗ ನಾವೇನು ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿದ್ನೋ ಅದರಲ್ಲಿ ಹೈಡ್ರೋಜನ್ ಫ್ಲೂರೈಡ್ದು ಮೇನ್ ರೋಲ್ ಇರುತ್ತೆ. ಇನ್ ಅ ಪ್ರಾಸೆಸ್ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ಫ್ಲೂರಿನೇಷನ್. ಆಗಲೇ ಹೇಳಿದಾಗೆ ಎಲೆಕ್ಟ್ರೋಲೈಸಿಸ್ ಥರ ಒಂದು ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾರೆ. ಸೊ ಅದರದ್ದು ಡೀಟೇಲ್ಡ್ ಓವರ್ವ್ಯೂ ಇಲ್ಲಿ ನೋಡೋಣ. ಹೈಡ್ರೋಜನ್ ಫ್ಲೂರೈಡ್ ಪ್ರೊಡಕ್ಷನ್ ಯಾವ ಥರ ಆಗುತ್ತೆ ಅಂದಾಗ, ಫಸ್ಟ್ ನಮಗೆ ಫ್ಲೂರೈಟ್ ಬಂದ್ಬಿಟ್ಟು ಫ್ಲೂರೈಟ್ ಮೈನಿಂಗ್ ಆಗುತ್ತೆ. ಫ್ಲೂರೈಟ್ ಅಂದರೆ ಏನು? ಇಟ್ ಈಸ್ ಒಂದು ಮಿನರಲ್, ಅದರಲ್ಲಿ ಕ್ಯಾಲ್ಶಿಯಂ ಫ್ಲೂರೈಡ್ ಅಂತ ಇರುತ್ತೆ. ಅದು ಬಂದುಬಿಟ್ಟು ನಮಗೆ ಅರ್ಥಲ್ಲಿ ಸಿಗುತ್ತೆ. ಓಕೆನಾ? ರಿಯಾಕ್ಷನ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಇವಾಗ ಏನು ಫ್ಲೂರೈಡ್ ಸಿಕ್ಕಿದೆಯೋ ಅದನ್ನು ನಾವು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಅದೇನು ಮಾಡುತ್ತೆ? ಪ್ರೊಡ್ಯೂಸಸ್ ಹೈಡ್ರೋಜನ್ ಫ್ಲೂರೈಡ್ ಆ್ಯಂಡ್ ಕ್ಯಾಲ್ಶಿಯಂ ಸಲ್ಫೇಟ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಈ ಎರಡು ಪ್ರಾಸೆಸ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಅಲ್ಲಿ ಎಲೆಕ್ಟ್ರೋಲೈಸಿಸ್ ಅಂತ ಮಾಡ್ತಾರೆ. ಎಲೆಕ್ಟ್ರೋಲೈಸಿಸ್ ಅಂದರೆ ಅದೇ ನಾನು ಆ್ಯನೋಡ್ ಮತ್ತು ಕ್ಯಾಥೋಡ್ ಸಪ್ರೇಟ್ ಮಾಡೋದು ಅಂತ ಹೇಳಿದ್ದೆ. ಹೈಡ್ರೋಜನ್ ಫ್ಲೂರೈಡ್ ಈಸ್ ಫೆಡ್ ಇಂಟು ಅ ಎಲೆಕ್ಟ್ರೋಲೈಟಿಕ್ ಸೆಲ್ ಏನಿರುತ್ತೋ ವಿಚ್ ಕನ್ಸಿಸ್ಟ್ಸ್ ಆಫ್ ಅ ಸ್ಟೀಲ್ ಆರ್ ಕಾಪರ್ ಆ್ಯನೋಡ್ ಆ್ಯಂಡ್ ಅ ಗ್ರಾಫೈಟ್ ಆರ್ ಅ ಸ್ಟೀಲ್ ಕ್ಯಾಥೋಡ್ ಇರುತ್ತೆ. ಈಗ ಎಲೆಕ್ಟ್ರೋಲೈಸಿಸ್, ಅದು ಎಲೆಕ್ಟ್ರೋಲೈಟಿಕ್ ಸೆಲ್ ಯಾವ ಥರ ತೊಗೋಬೇಕು, ಯಾವುದ್ರದ್ದು ತೊಗೊಂಡ್ರೆ ಬೆಸ್ಟ್ ಅನ್ನೋ ಥರ ಅದನ್ನು ಹೇಳಿದ್ದಾರೆ. ಸ್ಟೀಲ್ ಆ್ಯನೋಡು ಇಲ್ಲಾಂದರೆ ಕಾಪರ್ ಆ್ಯನೋಡು, ಕಾಪರ್ ಆ್ಯನೋಡು ಆ್ಯಂಡ್ ಅ ಗ್ರಾಫೈಟ್ ಆರ್ ಸ್ಟೀಲ್ ಕ್ಯಾಥೋಡ್ ತೊಗೋಬೋದು. ನೆಕ್ಸ್ಟ್ ಇವಾಗ ಎಲೆಕ್ಟ್ರೋಲೈಸಿಸ್ ಅಂದಾಗ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಪಾಸ್ಡ್ ಥ್ರೂ ಹೈಡ್ರೋಜನ್ ಫ್ಲೂರೈಡ್ಗೆ ಅದು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತಾರೆ, ಕಾಸಿಂಗ್ ಇಟ್ ಟು ಸ್ಪ್ಲಿಟ್ ಇಂಟು ಅ ಫ್ಲೂರಿನ್ ಗ್ಯಾಸ್. ಅದನ್ನು ಪಾಸ್ ಮಾಡೋದು ಯಾಕಪ್ಪ ಅಂದರೆ ಅದು ಫ್ಲೂರಿನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗಲಿ ಅಂತ. ಅದು ಬಂದ್ಬಿಟ್ಟು ಎಲ್ಲಿ ಸ್ಟೋರ್ ಆಗುತ್ತೆ? ಆ್ಯನೋಡಲ್ಲಿ ಸ್ಟೋರ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಬಂದ್ಬಿಟ್ಟು ಕ್ಯಾಥೋಡಲ್ಲಿ ಸ್ಟೋರ್ ಆಗುತ್ತೆ. ಫ್ಲೂರೈಡ್ ಬಂದು ಆ್ಯನೋಡು, ಇದು ಬಂದು
ಅದರಲ್ಲಿ ಕ್ಯಾಥೋಡಲ್ಲಿ ಸ್ಟೋರ್ ಆಗುತ್ತೆ. ಈಗ ಸ್ಟೆಪ್ 3 ನೋಡೋಣ. ಅದರಲ್ಲಿ ಏನಾಗುತ್ತೆ, ಫ್ಲೂರಿನ್ ಗ್ಯಾಸ್ ಕಲೆಕ್ಷನ್. ಎಲ್ಲಿ ಫ್ಲೂರಿನ್ ಗ್ಯಾಸ್ ಕಲೆಕ್ಷನ್ ಆಗುತ್ತಪ್ಪ ಅಂದರೆ ಆ್ಯನೋಡ್ ಕಂಪಾರ್ಟ್ಮೆಂಟ್ ಅಂತಲೇ ಸಪ್ರೇಟಾಗಿ ಒಂದು ಜಾರ್ನ ರೆಡಿ ಮಾಡಿಟ್ಟಿರ್ತಾರೆ. ಅದು ಬಂದು ಸ್ಟೀಲ್ದಾಗಿರ್ಬೋದು. ಫ್ಲೂರಿನ್ ಗ್ಯಾಸ್ ಇಸ್ ಕಲೆಕ್ಟೆಡ್ ಫ್ರಮ್ ದಿ ಆ್ಯನೋಡ್ ಕಂಪಾರ್ಟ್ಮೆಂಟಲ್ಲಿ ಅದು ಕಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಮಾಡ್ತಾರೆ ಅಂದರೆ ಪ್ಯೂರಿಫಿಕೇಷನ್. ದ ಕಲೆಕ್ಟೆಡ್ ಫ್ಲೂರಿನ್ ಗ್ಯಾಸ್ ಇಸ್ ಪ್ಯೂರಿಫೈಡ್ ಯೂಸಿಂಗ್ ಸ್ಕ್ರಬ್ಬರ್ಸ್, ಫಿಲ್ಟರ್ಸ್ ಆ್ಯಂಡ್ ಅದರ್ ಪ್ಯೂರಿಫಿಕೇಷನ್ ಸಿಸ್ಟಮ್ಸ್. ಏನೇನು ಯೂಸ್ ಮಾಡ್ತಾರೆ, ಸ್ಕ್ರಬ್ಬರ್ಸ್, ಫಿಲ್ಟರ್ಸ್ ಮತ್ತು ಅದರ್ ಪ್ಯೂರಿಫಿಕೇಷನ್ ಸಿಸ್ಟಮ್ಸ್ನ ಯೂಸ್ ಮಾಡಿ ಅದನ್ನು ಪ್ಯೂರಿಫೈ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಪ್ಯೂರಿಫೈ ಆದಮೇಲೆ ಸ್ಟೋರ್ ಮಾಡಬೇಕಲ್ಲ. ಸೊ ಸ್ಟೋರೇಜ್ ಆ್ಯಂಡ್ ಹ್ಯಾಂಡಲಿಂಗ್ ನೋಡೋದಾದರೆ ಪ್ಯಾಸಿವ್ ವೇಟೆಡ್ ಸ್ಟೀಲ್ ಕಂಟೈನರ್ಸ್ನ ಯೂಸ್ ಮಾಡ್ತಾರೆ. Purified fluorine gas is stored in a passivated steel containers or a glass containers with a fluorine resistant coating. ಅದಕ್ಕೆ ಒಂದು fluorine resistant coating ಕೊಟ್ಟು ಅದನ್ನು ಸ್ಟೋರ್ ಮಾಡ್ತಾರೆ. ಸ್ಪೆಷಲೈಸ್ಡ್ ಹ್ಯಾಂಡಲಿಂಗ್ ಎಕ್ವಿಪ್ಮೆಂಟ್. ಹ್ಯಾಂಡಲಿಂಗ್ ಫ್ಲೂರಿನ್ ರಿಕ್ವೈರ್ಸ್ ಅ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಇರಬೇಕು. ಸಚ್ ಆಸ್ ಅ ಫ್ಲೂರಿನ್ ರೆಸಿಸ್ಟೆಂಟ್ ಗ್ಲೌಸ್ನ ಯೂಸ್ ಮಾಡಿಕೊಂಡು, ಮಾಸ್ಕ್ನ ಯೂಸ್ ಮಾಡಿಕೊಂಡು, ಮತ್ತು ಅದಕ್ಕೋಸ್ಕರನೇ ಪ್ರೊಟೆಕ್ಟಿವ್ ಸೂಟ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಹ್ಯಾಂಡಲಿಂಗ್ ಮಾಡಬೇಕು. ಇಂಡಸ್ಟ್ರಿಯಲ್ ಪ್ರಾಸೆಸ್ ಬಂದುಬಿಟ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಯಾಕೆ ವೇರಿಯೇಷನ್ಸ್ ಆಗುತ್ತೆ ಅಂತ ನೋಡೋಣ. ಕೆಲಾಗ್ ಪ್ರಾಸೆಸ್ ಅಂತ ಇರುತ್ತೆ. ದಿಸ್ ಪ್ರಾಸೆಸ್ ಯೂಸಸ್ ಅ ಸಿಂಗಲ್ ಎಲೆಕ್ಟ್ರೋಲೈಟಿಕ್ ಸೆಲ್ ವಿತ್ ಅ ಸ್ಟೀಲ್ ಆ್ಯನೋಡ್ ಆ್ಯಂಡ್ ಅ ಗ್ರಾಫೈಟ್ ಕ್ಯಾಥೋಡ್. Flammarion process. This process uses a double electrolytic cell with a steel anode and a graphite cathode. UCC process ಅಂತ ಆಗುತ್ತೆ. This process uses a single electrolytic cell and with a copper anode and a graphite cathode. ಇದು ಈಗ ನಾವು ಸೇಫ್ಟಿ ಕನ್ಸಿಡರೇಷನ್ಸ್, ಒಂದೊಂದಷ್ಟು ಸೇಫ್ಟಿ ಅಂತ ಇರುತ್ತೆ ಅಲ್ವಾ. ಸೇಫ್ಟೀಸ್ ಏನೇನು, ಟಾಕ್ಸಿಸಿಟಿ ಆದಾಗ ಫ್ಲೂರಿನ್ ಬಂದುಬಿಟ್ಟು ಹೈಲಿ ಟಾಕ್ಸಿಕ್ ಮತ್ತು ಕೊರೋಸಿವ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ತುಂಬ ಪ್ರೊಫೆಷ್ನಲ್ಸ್ ಅದನ್ನು ಯೂಸ್ ಮಾಡೋದಂದರೆ ಮ್ಯಾನುಫ್ಯಾಕ್ಚರ್ ಮಾಡಿ ತಯಾರಿಸಿ ಇಡುವಂಥದ್ದು. ರಿಯಾಕ್ಟಿವಿಟಿ ಕೂಡ ಹೈಲಿ ರಿಯಾಕ್ಟಿವ್ ಇರುತ್ತೆ. ಸ್ಪಾಂಟೇನಿಯಸ್ ಇನ್ ಏರಲ್ಲೂ ಕೂಡ ಬೇಗ ಅದು ರಿಯಾಕ್ಟ್ ಮಾಡುತ್ತೆ. ಹ್ಯಾಂಡಲಿಂಗ್ ಪ್ರಿಕಾಷನ್ಸ್ನ ನೋಡೋದಾದರೆ ಹ್ಯಾಂಡಲಿಂಗ್ ಫ್ಲೂರೈಡ್ ರಿಕ್ವೈರ್ಸ್ ಅ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಆ್ಯಂಡ್ ಅ ಪ್ರೊಟೆಕ್ಟಿವ್ ಗೇರ್ ಇರಲೇಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.